ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮತ್ತೊಂದು ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಈಗ ರಾಜ್ಯದಲ್ಲಿ ಜೋರು ಸದ್ದು ಮಾಡ್ತಾ ಇದೆ. ಅದೇ ಅಬಕಾರಿ ಇಲಾಖೆಯಲ್ಲಾಗಿರುವಂತಹ ಭ್ರಷ್ಟಾಚಾರದ ವಿಚಾರ ಬಿಜೆಪಿಗೆ ಇದೇ ಅಸ್ತ್ರ ಆಗಿದೆ. ಮತ್ತೊಂದು ಕಡೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಆರೋಪ. ಬಾರ್ ಲೈಸೆನ್ಸ್ಗೆ ಲಂಚ ಯಾರ್ಯಾರಿಗೆ ಸೇರುತ್ತೆ ಗೊತ್ತಾ? ಲೋಕಾಯುಕ್ತ ಎಫ್ಐಆರ್ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿರುವಂತಹದ್ದು. ಲೋಕಾಯುಕ್ತ ಎಫ್ಐಆರ್ನಲ್ಲಿ ಮಿನಿಸ್ಟರ್ ಪದದ ಉಲ್ಲೇಖ ಕೂಡ ಆಗಿದೆ. ಅಬಕಾರಿ ಇಲಾಖೆಯಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ಆರೋಪ ಹೊಸ ಹಂಗಾಮವನ್ನೇ ಸೃಷ್ಟಿ ಮಾಡಿದೆ. ಹೌದು, ಬಾರ್ ಲೈಸೆನ್ಸ್ ಅನ್ನು ಪಡೆಯೋದಕ್ಕೆ ಲಂಚ ಕೊಡಬೇಕು ಅನ್ನೋದು ಗೊತ್ತಿರುವಂತಹ ವಿಚಾರವೇ. ನಾವು ತುಂಬ ಫ್ರಾಂಪ್ಟ್ ಆಗಿ ಎಲ್ಲವೂ ಸಲೀಸಾಗಲಿ ಕಾನೂನು ಪ್ರಕಾರವೇ ಆಗಲಿ ಅಂತೇಳಿ ಲೈಸೆನ್ಸ್ಗೆ ಹಾಕಿದರೆ ಬಾರ್ ಲೈಸೆನ್ಸ್ ಸಿಗಲ್ಲ, ತುಂಬ ಡಿಲೇ ಆಗುತ್ತೆ ಅನ್ನೋದು ಕೂಡ ಗೊತ್ತಿರೋದೆ. ಬಟ್ ಈಗ ಇದೇ ವಿಚಾರ ಹಲ್ಚಲನ್ನು ಸೃಷ್ಟಿ ಮಾಡಿದೆ. ಅಬಕಾರಿ ಮಿನಿಸ್ಟರ್ ವಿರುದ್ಧವೇ ಗಂಭೀರ ಆರೋಪವನ್ನು ಮಾಡುವಂಥ ಹಂತವನ್ನು ತಲುಪಿದೆ. ಲೋಕಾಯುಕ್ತ ಎಫ್ಐಆರ್ನ ಪ್ರತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. DC ಆಫೀಸು, ರೆವಿನ್ಯೂ DC ಆಫೀಸು, ಲೈಸೆನ್ಸ್ ನೀಡೋದಕ್ಕೆ ಲಂಚ, ಜೊತೆಗೆ ಮಿನಿಸ್ಟರ್ ಅನ್ನುವಂತಹ ಪದ ಎಲ್ಲದರ ಉಲ್ಲೇಖವಾಗಿರುವಂಥದ್ದು. ಲೋಕಾಯುಕ್ತದಲ್ಲಿ ದೂರು ದಾಖಲಾಗ್ತಾ ಇದ್ದ ಹಾಗೆ FIR ಆಗ್ತಾ ಇದ್ದ ಹಾಗೆ ಎಲ್ರಿಗೂ ಇದ್ದಂತಹ ಪ್ರಶ್ನೆ, ಮಿನಿಸ್ಟರ್ ಅಂದರೆ ಯಾರು? ಯಾವುದೋ ಬೇರೆ ಬೇರೆ ಕಂದಾಯ ಮಿನಿಸ್ಟ್ರಿಗೆ ಹೇಳೋಕ್ಕಾಗತ್ತಾ? ಲಂಚ ಕೊಡೋಕ್ಕಾಗತ್ತಾ? ಯಾವ ಮಿನಿಸ್ಟ್ರಿಗೆ ಕೊಡ್ತಾರೆ? ಆಬ್ವಿಯಸ್ಲಿ ಇದೇ ಮಿನಿಸ್ಟ್ರಿಗೆ ಕೊಡ್ತಾರೆ. ಬಟ್ ಅವ್ರ ವಿರುದ್ಧ ಯಾಕೆ ಇನ್ನೂ ಕ್ರಮ ಆಗ್ತಿಲ್ಲ ಅನ್ನೋದು ಎಲ್ಲರ ಪ್ರಶ್ನೆ. ಇನ್ನೊಂದು ಕಡೆಗೆ ಲಂಚದ ಸ್ವರೂಪ ಹೇಗಿತ್ತು, ಡೀಲಿಂಗ್ಗಳು ಹೇಗಾಗ್ತಿತ್ತು ಅನ್ನೋದಕ್ಕೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನಾವು ಕೊಡ್ತಾ ಇದ್ದೀವಿ. CL7 ಲೈಸೆನ್ಸ್ ನೀಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟ ವಿಚಾರ ಅಬಕಾರಿ DC ಮತ್ತು ಅಲ್ಲಿನ SP ಎಲ್ಲರೂ ಕೂಡ ಡೀಲ್ ಮಾಡ್ಕೊಳ್ತಾ ಇದ್ರು ಅನ್ನೋ ಆರೋಪ. 75 ಲಕ್ಷ ಲಂಚಕ್ಕೆ ಇಬ್ಬರು ಅಧಿಕಾರಿಗಳು ಡೀಲ್ ಮಾಡಿದ್ರು ಅನ್ನೋ ಆರೋಪ ಇದೆ. ಬಳಿಕ 1.5 ಕೋಟಿ ಹಣ ನೀಡುವಂತೆ ಅಧಿಕಾರಿಗಳು ಡಿಮ್ಯಾಂಡ್ ಮಾಡಿದ್ರು. ಆಸೆ ಜಾಸ್ತಿ, ಹೆಂಗಿದ್ರು ಕೊಡ್ತಿದ್ದಾರೆ, ಜಾಸ್ತಿ ಪೀಕ್ ಬಿಡೋಣ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರು. ಮೈಕ್ರೋ ಬೇವರೀಸ್ ಅವರಿಗೆ ನೀವು ನಮಗೆ ಕಮಿಷನ್ ಕೊಟ್ಟರೆ ಅದು ಮಿನಿಸ್ಟ್ರಿಗೂ ಹೋಗುತ್ತೆ ಅಂತೆಲ್ಲ ಅಧಿಕಾರಿಗಳು ಡೀಲ್ ಮಾಡ್ಕೊಂಡ್ರಂತೆ. ಮಿನಿಸ್ಟರ್, ಅಬಕಾರಿ ಇನ್ಸ್ಪೆಕ್ಟರ್, DC ಆಫೀಸ್, ರೆವೆನ್ಯೂ DC ಆಫೀಸ್, ಅಲ್ಲಿಂದ ಕಮಿಷನರ್ ಆಫೀಸ್ನಲ್ಲಿ 4 ಟೇಬಲು, JC, ಅಡಿಷನಲ್ ಕಮಿಷನರು ಯಾರನ್ನೂ ಬಿಟ್ಟಿಲ್ಲ. ಬೇಸಿಕಲಿ ಯಾವ ಪೋಸ್ಟ್ನೂ ಬಿಟ್ಟಿಲ್ಲ. ಎಲ್ಲ ಪೋಸ್ಟ್ಗಳಿಗೂ ಪಾಲುದಾರಿಕೆ ಅನ್ನೋದು ಹೋಗುತ್ತೆ ಅಂತ ಡೀಲ್ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅಬಕಾರಿ ಅಧಿಕಾರಿಗಳ ಲಂಚಾವತಾರ FIRನಲ್ಲಿ ಉಲ್ಲೇಖ ಆಗಿದೆ. ಇಷ್ಟು ಓಪನ್ ಆಗಿ ಇಂತಿಂಥ ಅಧಿಕಾರಿಗಳ ಪಾತ್ರ ಹಿಂಗಿದೆ ಅಂದರೂ ಕೂಡ ಹೇಳ್ಕೊಳ್ಳೋ ಮಟ್ಟಕ್ಕೆ ಕ್ರಮ ಆಗಿಲ್ಲ ಅನ್ನೋದು ಮಾತ್ರ ಆಶ್ಚರ್ಯ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಇಲ್ಲಿ ಮಿನಿಸ್ಟರ್ ಉಲ್ಲೇಖ ಇದೆ, ಜೊತೆಗೆ ಉನ್ನತ ಹುದ್ದೆಗಳಲ್ಲಿ, ಅಲಂಕಾರಿಕ ಹುದ್ದೆಗಳಲ್ಲ, ಉನ್ನತ ಹುದ್ದೆನಲ್ಲಿರೋರ್ದೆಲ್ಲ ಪಾತ್ರಗಳ ಬಗ್ಗೆ ಉಲ್ಲೇಖ ಇದೆ. ಬಟ್ ಹೇಳ್ಕೊಳ್ಳೋ ನಿಟ್ಟಿನಲ್ಲಿ ಯಾವುದು ಕ್ರಮಗಳಾಗ್ತಾ ಇಲ್ವಲ್ಲ, ಯಾಕೆ ಅಂತ ನಾಗೇಶ್? ಇಷ್ಟೊಂದು ಕಾಂಪ್ರಮೈಸ್ ಆಗಬೇಕಾ ಸಿಸ್ಟಮು? ಮಮತಾ, ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಇಬ್ಬರು ಅಧಿಕಾರಿಗಳನ್ನು ಟ್ರ್ಯಾಪ್ ಮಾಡಿದ್ರು. ಒಂದು ಅಬಕಾರಿ DC ಆಗಿರುವಂಥ ಜಗದೀಶ್ ನಾಯಕ್ ಮತ್ತು SP ತಮ್ಮಣ್ಣ ಇಬ್ಬರನ್ನು ಟ್ರ್ಯಾಪ್ ಮಾಡಿದ ಬಳಿಕ ಲೋಕಾಯುಕ್ತದಲ್ಲಿ ಒಂದು FIR ಕೂಡ ದಾಖಲಾಗಿರುವಂಥದ್ದು. FIR ಅಲ್ಲಿ ಬಹಳ ಸ್ಪಷ್ಟವಾಗಿ ಈ ಒಂದು ಲಂಚದ ಹಣ ಯಾರಿಗೆಲ್ಲ ಹೋಗುತ್ತೆ ಅನ್ನುವಂಥದ್ದನ್ನು ಆ FIR ಪ್ರತಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಜೊತೆಗೆ ಯಾರ್ಯಾರಿಗೆ ಹೋಗುತ್ತೆ ಅನ್ನುವಂಥದ್ದನ್ನು ಆ FIR ಅಲ್ಲಿ ಉಲ್ಲೇಖ ಮಾಡಿರೋದನ್ನು ನೋಡಿದ್ರೆ ಫಸ್ಟಿಗೆ ಮಿನಿಸ್ಟರ್, ರೆವಿನ್ಯೂ DC ಈ ರೀತಿ ಆ ಭಾಗದಲ್ಲಿರುವಂಥ ಅಧಿಕಾರಿಗಳಿಗೆಲ್ಲರೂ ಕೂಡ ಹೋಗಬೇಕು. ಹಾಗಾಗಿ ಲೈಸೆನ್ಸ್ ಕೊಡಲಿಕ್ಕೆ, ಬಾರ್ ಲೈಸೆನ್ಸನ್ನು ಕೊಡಲಿಕ್ಕೆ 80 ಲಕ್ಷಕ್ಕೆ ಆರಂಭದಲ್ಲಿ ಇವರು ಡಿಮಾಂಡನ್ನು ಮಾಡ್ತಾರೆ. 80 ಲಕ್ಷ ಆದ ಬಳಿಕ ಒಂದಷ್ಟು ಮಾತುಕತೆ ಆಗಿ 75 ಲಕ್ಷಕ್ಕೆ ಫಿಕ್ಸ್ ಆಗುತ್ತೆ. 75 ಲಕ್ಷದ ಬಳಿಕ ಆರಂಭದಲ್ಲಿ 50 ಲಕ್ಷ ಕೊಡಬೇಕು ಅನ್ನುವಂಥ ಒಂದು ಮಾತುಕತೆ ಕೂಡ ಆಗಿರುತ್ತೆ. ಅದಾದ ಬಳಿಕ ಇವರು CL7 ಅಂದರೆ GBA ವ್ಯಾಪ್ತಿಯಲ್ಲಿ CL7 ಬಾರ್ ಲೈಸೆನ್ಸನ್ನು ಕೊಡುವ ಸ್ಥಳವನ್ನು ಪರಿಶೀಲನೆ ಮಾಡಿ ನೋಡಿ ಬಂದ ಬಳಿಕ ಮತ್ತಷ್ಟು ಡಿಮಾಂಡನ್ನು ಮಾಡ್ತಾರೆ. 1,50,00,000 ಹಣಕ್ಕೆ ಡಿಮಾಂಡನ್ನು ಮಾಡಿರುವ ಬಗ್ಗೆ ಕೂಡ FIR ಅಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿ ಈ ಅಷ್ಟು ಹಣವನ್ನು ಕೇವಲ ನಾವು ಮಾತ್ರ ತೆಗೆದುಕೊಳ್ಳೋದಿಲ್ಲ, ಮಿನಿಸ್ಟರ್, ಆ ರೆವಿನ್ಯೂ DC ಸೇರಿದಂತೆ ಅಲ್ಲಿ ರೆವಿನ್ಯೂ DC ಅಬಕಾರಿ ಇನ್ಸ್ಪೆಕ್ಟರಿಂದ ಹಿಡಿದು ಎಲ್ಲರಿಗೂ ಕೂಡ ಪಾಲು ಹೋಗಬೇಕು. ಹಾಗಾಗಿ ಈ ದೊಡ್ಡ ಮಟ್ಟ ನೀವು ಕೊಡಲೇಬೇಕು. ಒಂದು ವೇಳೆ ನೀವು ಲಂಚದ ಹಣ ಕೊಡದೇ ಹೋದರೆ ನಿಮ್ಮ ಲೈಸೆನ್ಸ್ಗೆ ನೀವೇ ಜವಾಬ್ದಾರಿರಾಗ್ತೀರಾ. ಅದು ಸಿಗತ್ತೆ ಬಿಡತ್ತೆ ಅನ್ನುವಂಥದ್ರ ಬಗ್ಗೆ ನಾವು
ಖಾತ್ರಿಯನ್ನು ಕೊಡೋದಿಲ್ಲ ಅನ್ನುವಂಥ ಸಬೂಬನ್ನು ಅಧಿಕಾರಿಗಳು ಕೊಡ್ತಿದ್ರು ಅನ್ನುವಂಥ ಅಂಶಗಳನ್ನು ಕೂಡ FIR ಅಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಹಾಗಾಗಿ ಈಗಾಗಲೇ ಈ FIR ಅನ್ನು ದಾಖಲಿಸಿಕೊಂಡು ಲೋಕಾಯುಕ್ತ ಪೊಲೀಸರು ಆ ಆಡಿಯೋದಲ್ಲಿರುವಂಥ ಹೆಸರುಗಳು ಮತ್ತು ಯಾರಿಗೆಲ್ಲ ಹಣವನ್ನು ಕೊಡಲಿಕ್ಕೆ ನಾವು ಈ ಲಂಚದ ಹಣವನ್ನು ಪಡೆದುಕೊಳ್ತಿದ್ವಿ ಅನ್ನುವಂಥ ಮಾಹಿತಿ ಏನಿದೆ ಅದರ ಆಧಾರದ ಮೇಲೆ ತನಿಖೆಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರ ಅನ್ನುವಂಥದ್ದು ಕೂಡ ಈಗ ಇರುವಂಥ ಪ್ರಶ್ನೆ. ಈಗಾಗಲೇ ಆ FIR ಅಲ್ಲಿ ಸಂಬಂಧಪಟ್ಟ ಮಿನಿಸ್ಟ್ರಿಗೂ ಕೂಡ ಕೊಡಬೇಕು ಅನ್ನುವಂಥ ಅಂಶ ಏನು ಉಲ್ಲೇಖ ಆಗಿದೆ. ಹಾಗಾಗಿ ಈ ಅಂಶವನ್ನು ಇಟ್ಕೊಂಡು ತನಿಖೆ ಮಾಡಿದರೆ ಅಬಕಾರಿ ಇಲಾಖೆಯ ಸಚಿವರಿಗೆ ದೊಡ್ಡ ಮಟ್ಟದ ಸಂಕಷ್ಟ ತಂದೊಡ್ಡುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಮಮತಾ, ಧನ್ಯವಾದ ನಾಗೇಶ್ ನಮ್ಮೆಲ್ಲ ಮಾಹಿತಿಗಾಗಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದನ್ನ ಫುಲ್ ಸೀರಿಯಸ್ ಆಗಿ ಅಬಕಾರಿ ಮಿನಿಸ್ಟ್ರು, ಅಬಕಾರಿ ಇಲಾಖೆಯಲ್ಲಿರುವಂತಹ ಎಲ್ಲ ಹುದ್ದೆಯಲ್ಲಿರುವಂಥವ್ರು ಕೂಡ ಫಾಲೋ ಮಾಡ್ತಿದ್ದಾರೆ. ನಾನು ನುಂಗ್ತೀನಿ, ನೀನು ನುಂಗು, ಬಟ್ ಸಿಸ್ಟಮ್ ಏನು ಮಾಡಲ್ಲ ನಮಗೆ, ಯಾಕಂದರೆ ಸಿಸ್ಟಮ್ ಕಾಂಪ್ರಮೈಸ್ ಆಗಿದೆ ಅನ್ನೋ ಒಂದು ದೊಡ್ಡ ಕಾನ್ಫಿಡೆನ್ಸ್ ಅವರಲ್ಲಿದೆ.